ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಮುಂದಾಗಿರೋದು ತೀವ್ರ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ವಿರೋಧ ಪಕ್ಷಗಳು ಇದನ್ನ ವೋಟ್ ಬಂದಿ ಅಂತ ಟೀಕಿಸಿವೆ. ಚುನಾವಣೆಗೆ ಕೆಲವೇ ಸಮಯ ಉಳಿದಿರುವಾಗ ಚುನಾವಣಾ ಆಯೋಗ ಈ ಪ್ರಕ್ರಿಯೆ ಪ್ರಾರಂಭಿಸಿರೋದ್ರಿಂದ ಕೋಟಿಗಟ್ಟಲೆ ಮತದಾರರ ಹೆಸರುಗಳು ಮತದಾರರ ಪಟ್ಟಿಯಿಂದ ಇಲ್ಲವಾಗುವ ಅಪಾಯವಿದೆ ಅಂತ ಪ್ರತಿಪಕ್ಷಗಳು ಆತಂಕ ವ್ಯಕ್ತಪಡಿಸಿವೆ. ಮತದಾರರ ಪಟ್ಟಿ ಪರಿಷ್ಕರಣೆ ವಿರೋಧಿಸಿ ಮಹಾಮೈತ್ರಿಕೂಟ ಇವತ್ತು ಇಡೀ ಬಿಹಾರದಲ್ಲಿ ಚಕ್ಕಾ ಜಾಮ್ ಘೋಷಣೆ ಮಾಡಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್, ಸಿಪಿಐಎಂಎಲ್ ಪ್ರಧಾನ ಕಾರ್ಯದರ್ಶಿ ದೀಪಂಕರ್ ಭಟ್ಟಾಚಾರ್ಯ, ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಎಂಎ ಬೇಬಿ, ಸಿಪಿಐ ಪ್ರಧಾನ ಕಾರ್ಯದರ್ಶಿ ಡಿ ರಾಜಾ ಮೊದಲಾದ ನಾಯಕರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇವತ್ತು ದೇಶಾದ್ಯಂತ ಭಾರತ್ ಬಂದ್ಗೆ ಕರೆ ನೀಡಿವೆ. 25 ಕೋಟಿ ಕಾರ್ಮಿಕರೊಂದಿಗೆ ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ನ ನೇತೃತ್ವ ವಹಿಸಿಕೊಂಡಿವೆ. ಮಹಾಗಠಬಂಧನದ ಚಕ್ಕಾ ಜಾಮ್ ಬಿಹಾರದಲ್ಲಿ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಬಿಹಾರದ ರಾಜಧಾನಿ ಪಾಟ್ನಾವನ್ನು ಸಂಪರ್ಕಿಸುವ ಮಹಾತ್ಮ ಗಾಂಧಿ ಸೇತುವೆ ಮೇಲೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ರಸ್ತೆಯ ಎರಡೂ ಬದಿಗಳಲ್ಲಿ ವಾಹನಗಳ ಉದ್ದನೆಯ ಸಾಲುಗಳಿವೆ. ರೈಲು ಮತ್ತು ವಿಮಾನ ಟಿಕೆಟ್ಗಳನ್ನು ಹೊಂದಿರೋರು ತಮ್ಮ ಲಗೇಜ್ ಹೊತ್ಕೊಂಡು ಹಲವಾರು ಕಿಲೋಮೀಟರ್ ನಡಿಬೇಕಾಯಿತು ಅಂತ ಎನ್ಡಿಟಿವಿ ವರದಿ ಮಾಡಿದೆ. ಪಾಟ್ನಾದಲ್ಲಿ ಬೃಹತ್ ಪ್ರತಿಭಟನೆಗಳು ನಡೆದಿವೆ. ಪಾಟ್ನಾದಲ್ಲಿರುವ ಬಿಜೆಪಿ ಮತ್ತು ಜೆಡಿಯು ಕಚೇರಿಗಳ ಹೊರಗೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ವಿರೋಧ ಪಕ್ಷದ ನಾಯಕರು ಆದಾಯ ತೆರಿಗೆ ಕ್ರಾಸಿಂಗ್ನಿಂದ ಮೆರವಣಿಗೆ ನಡೆಸಿ ಬಿಜೆಪಿ ಮತ್ತು ಜೆಡಿಯು ಪಕ್ಷದ ಕಚೇರಿಗಳಿರುವ ವೀರ್ ಚಂದ್ ಪಟೇಲ್ ಮಾರ್ಗದ ಮೂಲಕ ಹಾದು ಹೋಗ್ತಾರೆ. ಆದ್ದರಿಂದ ಪಕ್ಷದ ಕಚೇರಿಗಳ ಹೊರಗೆ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪಾಟ್ನಾದ ಆದಾಯ ತೆರಿಗೆ ಕ್ರಾಸಿಂಗ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಕಾಂಗ್ರೆಸ್ ಮತ್ತು ಆರ್ಜೆಡಿ ಕಾರ್ಯಕರ್ತರು ಜಮಾಯಿಸಿ ಘೋಷಣೆಗಳನ್ನು ಕೂಗಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪಾಟ್ನಾ ತಲುಪಿದ್ದು ಅವರು ಆದಾಯ ತೆರಿಗೆ ಕ್ರಾಸಿಂಗ್ನಿಂದ ಮುಖ್ಯ ಚುನಾವಣಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸುತ್ತಿದ್ದಾರೆ. ತೇಜಸ್ವಿ ಯಾದವ್ ಮತ್ತು ಮುಖೇಶ್ ಸಾಹಿನಿ ಸೇರಿದಂತೆ ಮಹಾಗಠಬಂಧನ್ನಲ್ಲಿರುವ ಹಲವು ಪಕ್ಷಗಳ ನಾಯಕರು ರಾಹುಲ್ ಗಾಂಧಿ ಅವರೊಂದಿಗೆ ಈ ಮೆರವಣಿಗೆಯಲ್ಲಿ ಇದ್ದಾರೆ. ಬೆಳಗ್ಗೆಯಿಂದ ಬಿಹಾರದ ಹಲವು ಜಿಲ್ಲೆಗಳಲ್ಲಿ ಚಕ್ಕಾ ಜಾಮ್ ಪರಿಣಾಮ ಬೀರ್ತಾ ಇದೆ. ನಳಂದಾ ಜಿಲ್ಲೆಯಲ್ಲಿ ಆರ್ಜೆಡಿ ಕಾರ್ಯಕರ್ತರು ಪೋಸ್ಟರ್ಗಳೊಂದಿಗೆ ಕಾಣಿಸಿಕೊಳ್ತಿದ್ದಾರೆ. ಎಲ್ಲಾ ಪ್ರದೇಶಗಳಲ್ಲಿ ಅಂಗಡಿಗಳು ಮತ್ತು ಸಂಸ್ಥೆಗಳನ್ನು ಮುಚ್ಚಲಾಗಿದೆ. ಬಂದ್ ಸಮಯದಲ್ಲಿ ಸಂಚಾರವು ಸ್ವಲ್ಪ ಸಮಯದವರೆಗೆ ಅಸ್ತವ್ಯಸ್ತವಾಗಿತ್ತು. ಮುಜಫರ್ಪುರದಲ್ಲಿ ಚಕ್ಕಾ ಜಾಮ್ ವ್ಯಾಪಕ ಪರಿಣಾಮ ಬೀರಿದೆ. ಆರ್ಜೆಡಿ ಕಾರ್ಯಕರ್ತರು ಪ್ರತಿಯೊಂದು ಕಡೆ ಸಂಚಾರವನ್ನು ತಡೆದಿದ್ದಾರೆ. ನಗರದ ಅತ್ಯಂತ ಜನನಿಬಿಡ ಹೆದ್ದಾರಿ ಭಗವಾನ್ಪುರ್ ಕ್ರಾಸಿಂಗ್ನಲ್ಲಿ ಕೂಡ ಸಂಚಾರ ತಡೆಯಲಾಗಿದೆ. ಪೋಪ್ಸ್ಗಂಜ್ನಲ್ಲಿ ರಸ್ತೆ ತಡೆ ನಡೆಸ್ತಾ ಇದ್ದಾಗ ರೋಗಿಯೊಬ್ಬರನ್ನ ಕರೆದೊಯ್ತಾ ಇದ್ದ ಆಂಬ್ಯುಲೆನ್ಸ್ ರಾಂಪುರ ಚೌಕ್ ಬಳಿ ಸಿಕ್ಕಾಕೊಳ್ತು. ಆಂಬ್ಯುಲೆನ್ಸ್ ಅನ್ನು ನೋಡಿದ ಮಹಾಗಠಬಂಧನ್ ಕಾರ್ಯಕರ್ತರು ತ್ವರಿತವಾಗಿ ಹೋಗಿ ಆಂಬ್ಯುಲೆನ್ಸ್ ಅನ್ನು ಮುಂದೆ ಸಾಗೋಕೆ ಅನುವು ಮಾಡಿಕೊಟ್ರು. ಇದರ ಬಗ್ಗೆ ಜನರಿಂದ ಶ್ಲಾಘನೆ ವ್ಯಕ್ತವಾಯಿತು. ಗಯಾದಲ್ಲಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಲಾಗ್ತಿದೆ. ಪ್ರತಿಭಟನಾಕಾರರಲ್ಲಿ ಮಹಿಳೆಯರು ಸೇರಿದ್ದಾರೆ. ಅವರ ಕೈಯಲ್ಲಿ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳು ಕಂಡು ಬರ್ತಿವೆ. ಜಹೇನಾಬಾದ್ನಲ್ಲಿ ಬಂದ್ ಬೆಂಬಲಿಗರು ಗದ್ದಲ ಉಂಟು ಮಾಡಿದ್ದಾಗಿ ವರದಿಯಾಗಿದೆ. ಪ್ರಯಾಣಿಕರಿಂದ ತುಂಬಿದ್ದ ಆಟೋಗಳನ್ನು ತಡೆದು ಬಂದ್ ಬೆಂಬಲಿಗರು ಅವುಗಳ ಟೈರ್ಗಳಿಂದ ಗಾಳಿ ತೆಗೆದ್ರು. ಇದರಿಂದಾಗಿ ಪ್ರಯಾಣಿಕರು ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಬಂದ್ ಬೆಂಬಲಿಗರು ನಗರದ ಆರ್ವಾಲ್ ತಿರುವಿನಲ್ಲಿ ಕೂಡ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ರು. ಲಖೀಸರೈ ಜಿಲ್ಲೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಬೆಂಬಲಿಗರು ಬೆಳಿಗ್ಗೆ ಬೀದಿಗಿಳಿದು ಪ್ರತಿಭಟನೆ ಆರಂಭಿಸಿದ್ರು. ಪ್ರತಿಭಟನಾಕಾರರು ಅನೇಕ ಸ್ಥಳಗಳಲ್ಲಿ ಟೈರ್ಗಳನ್ನು ಸುಟ್ಟು ರಸ್ತೆ ತಡೆದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಚುನಾವಣಾ ಆಯೋಗ ಹೊರಡಿಸಿದ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣಾ ಕಾರ್ಯ ನಿಲ್ಲಿಸೋದು ಬಂದ್ ಬೆಂಬಲಿಗರ ಪ್ರಮುಖ ಬೇಡಿಕೆಯಾಗಿದೆ. ಬಿಹಾರ ಬಂದ್ನಿಂದಾಗಿ ಸಾಮಾನ್ಯ ಜನ ಸಾಕಷ್ಟು ತೊಂದರೆ ಎದುರಿಸುತ್ತಿದ್ದಾರೆ. ವಿಶೇಷವಾಗಿ ಶಾಲೆ, ಕಚೇರಿ ಮತ್ತು ಆಸ್ಪತ್ರೆಗೆ ಹೋಗೋರು ಸಂಚಾರ ವ್ಯತ್ಯಯದಿಂದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಅರಾರಿಯಾ ನಗರದಲ್ಲಿ ಇಂಡಿಯಾ ಒಕ್ಕೂಟದ ಕಾರ್ಯಕರ್ತರು ರಸ್ತೆ ತಡೆದು ರಸ್ತೆಯಲ್ಲಿ ಟೈರ್ಗಳನ್ನು ಸುಟ್ಟು ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಬಾಗಲ್ಪುರದಲ್ಲಿ ಮಹಾಗಠಬಂಧನ್ ನಾಯಕರು ನಗರದ ಪ್ರಮುಖ ಚೌಕಗಳಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಮತ್ತು ಅಂಗಡಿಗಳನ್ನು ಮುಚ್ಚುತ್ತಿದ್ದಾರೆ. ಜನರನ್ನ ಮನವೊಲಿಸೋಕೆ ಪ್ರಯತ್ನಿಸ್ತಾ ಇದ್ದು ಬಂದ್ ಬೆಂಬಲಿಸುವಂತೆ ಮನವಿ ಮಾಡ್ತಿದ್ದಾರೆ. ದರ್ಭಂಗಾ ಜಂಕ್ಷನ್ನಲ್ಲಿ ಮಹಾಗಠಬಂಧನ್ ಕಾರ್ಯಕರ್ತರು ಹಲವಾರು ರೈಲುಗಳನ್ನು ತಡೆದ್ರು. ಮಹಾಗಠಬಂಧನ್ ಕಾರ್ಯಕರ್ತರು ಬಿಹಾರ ಸಂಪರ್ಕ ಕ್ರಾಂತಿ ಸೂಪರ್ ಫಾಸ್ಟ್ ರೈಲನ್ನು ತಡೆದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಮತ್ತು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಿಲ್ಲಿಸುವಂತೆ ಎನ್ಡಿಎ ಸರ್ಕಾರ ಮತ್ತು ಚುನಾವಣಾ ಆಯೋಗವನ್ನು ಒತ್ತಾಯಿಸಿದ್ರು. ಮತ್ತೊಂದು ಕಡೆ 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಭಾರತ್ ಬಂದ್ಗೆ ಕರೆ ಕೊಟ್ಟಿರುವ ಪರಿಣಾಮವಾಗಿ ಬ್ಯಾಂಕಿಂಗ್ ಮತ್ತಿತರ ಸೇವೆಗಳಿಗೆ ಅಡಚಣೆಯಾಗಿದೆ. ಕೇಂದ್ರ ಸರ್ಕಾರದ ಹಲವು ನೀತಿಗಳನ್ನು ವಿರೋಧಿಸಿ ಬಂದ್ಗೆ ಕರೆ ನೀಡಲಾಗಿದೆ. ಗುತ್ತಿಗೆ ಪದ್ಧತಿಯನ್ನು ಕೊನೆಗೊಳಿಸಬೇಕು, ಖಾಸಗಿಯವರಿಗೆ ಸರ್ಕಾರಿ ಕಂಪನಿಗಳ ಮಾರಾಟ ನಿಲ್ಲಿಸಬೇಕು, ಕನಿಷ್ಠ ವೇತನವನ್ನು 26,000 ರೂಪಾಯಿಗೆ ಹೆಚ್ಚಿಸಬೇಕು ಮೊದಲಾದ ಬೇಡಿಕೆಗಳನ್ನು ಇಟ್ಟು ಬಂದ್ ನಡೆಸಲಾಗ್ತಿದೆ. ಬಂದ್ಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಬೆಂಬಲ ವ್ಯಕ್ತಪಡಿಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ನಡೆದಿದ್ದು ಸಂಚಾರಕ್ಕೆ ವ್ಯತ್ಯಯ ಉಂಟಾಗಿದೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.